ದೇವರ ಒಳ್ಳೆಯ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊಸ ತಿಂಗಳಲ್ಲಿ ನಿಮ್ಮೆಲ್ಲರನ್ನ ನೋಡೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ. ಸತ್ಯವೇದದಿಂದ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತಾ ಇದೆ, ಆತನೇ ಕಾರ್ಯವನ್ನು ಮಾಡುವ ದೇವರು ಅಂತ ದೇವರು ನಮಗೆ ಹೇಳಿದ್ದಾರೆ. ಹೌದು ಪ್ರೀತಿಯ ಜನರೇ, ಈ ಹೊಸ ತಿಂಗಳಲ್ಲಿ ದೇವರು ನಿಮ್ಮ ಕಾರ್ಯವನ್ನು ಆತನು ಮಾಡುತ್ತಾರೆ. ಆದರೆ ನೀವು ಆತನ ಮಾರ್ಗದಲ್ಲಿ, ಆತನ ದಾರಿಯಲ್ಲಿ ನೀವು ಬರಬೇಕು. ಬೈಬಲ್ ವಾಕ್ಯ ಹೇಳುತ್ತಾ ಇದೆ, ಆತನು ನಡೆಯಬೇಕಾಗಿರುವ ದಾರಿಯನ್ನು ನಿಮಗೆ ತಿಳಿಸುವ ದೇವರಾಗಿದ್ದಾರೆ. ಆತನ ದಾರಿ, ಆತನ ಮಾರ್ಗ ಸತ್ಯ ಮಾರ್ಗ. ಅದರಲ್ಲಿ ನೀವು ಬರುವಾಗ, ಆ ಜೀವ್ಯದಲ್ಲಿ ನೀವು ಬರುವಾಗ, ದೇವರ ಒಳಗೆ ನೀವು ಬರುವಾಗ ದೇವರು ನಿಮ್ಮ ಕಾರ್ಯವನ್ನು ನೋಡಿಕೊಳ್ಳುತ್ತಾರೆ. ನಿಮ್ಮ ಕಾರ್ಯವನ್ನು ದೇವರು ಮಾಡುತ್ತಾರೆ. ಆತನ ಮೇಲೆ ಭರವಸೆ ಇಡ್ರಿ, ಆತನ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ಬೈಬಲ್ ವಾಕ್ಯ ಹೇಳುತ್ತಾ ಇದೆ, ನಿಮ್ಮ ನಂಬಿಕೆ ವ್ಯರ್ಥವಾಗೋದಿಲ್ಲ. ನಂಬಿಕೆ, ಹಲ್ಲೆಲೂಯಾ, ಆತನು ನಿಮ್ಮ ನಂಬಿಕೆಯನ್ನು ಘನಪಡಿಸುವವರು, ನಿಮ್ಮ ನಂಬಿಕೆಯನ್ನು ಘನಪಡಿಸುವವರು. ದೇವರನ್ನ ಯಾರು ನಂಬಿದಾರೋ ದೇವರು ಅವ್ರಿಗೆ ಬಿಡುಗಡೆನ, ಸಹಾಯವನ್ನು, ಅದ್ಭುತವನ್ನು ಮಾಡಿ ಅವರನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ದೇವರ ನಂಬಿ ಆತನ ದಾರಿಯಲ್ಲಿ, ಆತನ ಜೀವಿಯದಲ್ಲಿ ದೇವರ ಒಳಗೆ ಬನ್ರಿ. ದೇವರು ನಿಮ್ಮ ಕಾರ್ಯವನ್ನು ನೋಡಿಕೊಳ್ಳುತ್ತಾರೆ. ನೀವು ಮನುಷ್ಯರ ನಂಬಿ ಜೀವಿಸ್ತಾ ಇರೋದು ಸಾಕು. ಇವತ್ತು ದೇವರು ನಿಮ್ಮ ಜೊತೆ ಮಾತಾಡುತ್ತಾರೆ. ದೇವರನ್ನ ನಂಬ್ರಿ, ದೇವರನ್ನ ನಂಬ್ರಿ. ಮನುಷ್ಯರನ್ನ ನಂಬುವುದಕ್ಕಿಂತ ದೇವರ ಮೇಲೆ ಭರವಸೆ ಇಡ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ. ಆತನೇ ನಮಗೆ ಮಾರ್ಗ, ಆತನೇ ನಮಗೆ ಸತ್ಯ ದಾರಿಯಾಗಿದ್ದಾರೆ. ಆತನ ಹೆಸರು ಯೇಸು ಕ್ರಿಸ್ತು. ಈ ಯೇಸು ಕ್ರಿಸ್ತು ಮೇಲೆ ನೀವು ಭರವಸೆ ಇಡುವಾಗ ಆತನು ನಿಮ್ಮ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ. ಪ್ರೀತಿಯ ದೇವರ ಜನರೇ, ನೀವು ಹಲ್ಲೆಲೂಯಾ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಂತ ದೇವರಿಗೆ ಗೊತ್ತು. ನೀವು ನಿಮ್ಮ ನಂಬಿಕೆ ಮಾತ್ರ ದೇವರ ಮೇಲೆ ಇಡ್ರಿ. ನಿಮ್ಮ ನಂಬಿಕೆ ಮಾತ್ರ ದೇವರ ಮೇಲೆ ಇಡ್ರಿ. ನಿಮ್ಮ ಜೀವನ ದೇವರಿಗೆ ಒಪ್ಪಿಸಿ ಕೊಟ್ಬಿಡ್ರಿ. ದೇವರು ನಿಮ್ಮ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ. ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವರು ಒಳ್ಳೆಯ ದೇವರು, ಆತನ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ. ಪ್ರಾರ್ಥಿಸೋಣ. ಪರಿಶುದ್ಧವಂತ ಒಳ್ಳೆಯ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ದೇವರೇ. ಪ್ರಾರ್ಥನೆ ಕೇಳ್ತಾ ಇರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ ದೇವರೇ. ಒಬ್ಬೊಬ್ಬರ ಮೇಲೆ ದೇವರ ಕೃಪೆ, ದೇವರ ದಯೆ ಇಳಿದು ಬರಲಿ. ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿರಿ ದೇವರೇ. ಇವತ್ತು ಈ ತಿಂಗಳು ನೀವು ಮಾತಾಡಿರುವ ವಾಗ್ದಾನ ದೇವರೇ, ನೀವೇ ಕಾರ್ಯವನ್ನು ಮಾಡುವ ದೇವರು ಅಂತ ನೀವು ಹೇಳಿದ್ದೀರಾ. ಆ ವಾಕ್ಯ ಪ್ರಕಾರ ದೇವರೇ, ಈ ಕುಟುಂಬದಲ್ಲಿ ದೇವರೇ ನೀವು ಕಾರ್ಯಗಳನ್ನು ಮಾಡಿರಿ ದೇವರೇ. ಸೋದರ ರಕ್ಷಣೆನ ಎದುರು ನೋಡ್ತಾ ಇರುವ ಕುಟುಂಬದಲ್ಲಿ ಕಾರ್ಯವನ್ನು ಮಾಡಿ ದೇವರೇ. ಅದ್ಭುತನ ಎದುರು ನೋಡ್ತಾ ಇರುವ ಕುಟುಂಬದಲ್ಲಿ ದೇವರೇ ಕಾರ್ಯಗಳನ್ನು ಮಾಡಿ ದೇವರೇ. ಬಿಡುಗಡೆನ ಎದುರು ನೋಡ್ತಾ ಇರುವ ಕುಟುಂಬದಲ್ಲಿ ಕಾರ್ಯವನ್ನು ಮಾಡಿ ದೇವರೇ. ನಿಮ್ಮನ್ನೇ ನಂಬಿ ನಿಮ್ಮ ಹುಡುಕಿ ಬಂದಿರುವ ಇವರ ಜೀವದಲ್ಲಿ ನೀವು ಕಾರ್ಯಗಳನ್ನು ಮಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಬೇಕಂತ ನಿಮ್ಮ ನಾಮದಲ್ಲಿ ದೇವರೇ ಈ ಕಾರ್ಯಗಳನ್ನು ನಮ್ಮ ಕಾರ್ಯದಲ್ಲಿ ಒಪ್ಪಿಸಿಕೊಡ್ತಾ ದೇವರೇ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಒಪ್ಪಿಸಿ ನಾನು ಬೇಡಿಕೊಳ್ಳುತ್ತಾ ಇದ್ದೀನಿ ನನ್ನ ಪ್ರಿಯ ಒಳ್ಳೆ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು. ನಂಬಿಕೆಯಿಂದ ಇರ್ರಿ. ದೇವರು ನಿಮ್ಮ ಕಾರ್ಯವನ್ನು ಮಾಡುತ್ತಾರೆ. ಆಮೆನ್. ಪ್ರೈಸ್ ದ ಲಾರ್ಡ್.